ಇವತ್ತು ನಾವು ಬೀಳಿಗಿ ತಾಲೂಕಿನ ಅರಕೇರಿ ಗ್ರಾಮದಲ್ಲಿದ್ದೀವಿ. ಮಲ್ಲಪ್ಪ ಗಾನಗೇರ್ ಸರ್ ಕಬ್ಬಿನ ಹೊಲದಾಗ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾ HHI ಕಂಪನಿದ ಔಷಧ ಕೊಟ್ಟಿದ್ರಿ ತಮ್ಮ ಕಬ್ಬಿನ ಬೆಳೆಗೆ. ಏನು ಅನ್ಸದ ಸರ್ ತಮಗೆ? ನಮಗೆ ಒಂದು 2-3 ಸಲ ಗೊಬ್ಬರ ಹಾಕಿದ್ರು ಈ ರೀತಿ ಏನು ಇರ್ತಿದ್ದಿಲ್ಲ ರೀ. ನಿಮ್ಮ ಹೇಳಿದ ಪ್ರಕಾರ ಈಗ 3ನೇ ಡೋಸ್ ಹಾಕಿದ್ವಿ ಅಂದ್ರೆ ನಮ್ಮ ತಲೆ ಮ್ಯಾಗ ಬರ್ತೈತೆ ರೀ. ಒಂದು ಕಾಳು ತಳಗೊಬ್ಬರನೂ ಹಾಕಿಲ್ಲ, ಬರೀ ಹೀರಾ ಗೊಬ್ಬರ ಒಂದೇ ಚೀಲ ಆಗೋದು ನೋಡಿ. ಇದಕ್ಕೆ ಇದ್ರ ಹೊರತು ಮತ್ತೇನೂ ಇಲ್ಲ. ನಿಮ್ದು 2ನೇ ಡೋಸ್ ಈಗ 4 ದಿವಸ ಆತ್ರಿ ಹೊಡೆದ. 2ನೇ ಡೋಸ್ ಕೊಟ್ಟು 4 ದಿನ ಆಯ್ತು. 4 ದಿನ ಆಯ್ತು. ಪೈಲ ಒಂದು ಟ್ರೆಂಚಿಂಗ್ ಕೊಟ್ಟಿರಿ, 2ನೇ ಸ್ಪ್ರೇ ಕೊಟ್ಟಿರಿ. ಬರೀ 2 ಡೋಸ್ ಕೊಟ್ಟಾರ ಸ್ನೇಹಿತರೆ ಗಾನಗೇರ್ ಸರು. ಮತ್ತು ನಾ ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರ ಮನಸ್ಸಿನ ಆಳದಿಂದ ಈ ಮಾತನ್ನ ಹೇಳಕತ್ತಾರ. ಇಂಥ ಒಂದು ಅದ್ಭುತ ರಿಸಲ್ಟ್ ಇಲ್ಲಿ ನಾವು ಈಗ ಹಲಗಲೆಗೂ ನೋಡಿದೀವಿ, ಇಲ್ಲಿ ಈಗ ಅರಕೆರೆಗೂ ನೋಡ್ಲಿಕ್ಕತ್ತೀವಿ. ಸ್ನೇಹಿತರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಜೊತೆ ರಮೇಶ್ ಮಾಚುಕ್ನೋಡ್ ಸರ್ ಇದ್ದಾರೆ. ಎಲ್ಲಿ ಕಲರ್ ಮತ್ತು ಅದ್ರ ಗಡಸ್ತನ, ಅದರ ಒಂದು ಸ್ಟ್ರಿಪ್ನೆಸ್, ಸ್ಟ್ರೆಂತ್ ತಾವು ಗಮನಿಸ್ಬೋದು. ಎಷ್ಟೊಂದು ದಪ್ಪ ಅಗಲ ಮತ್ತು ರಿಚ್ ಬ್ರೈಟ್ನೆಸ್ ಕಲರ್ ಜೊತೆಗೆ ಒಂದು ಬೆಳೆ ಬರ್ತಿರ್ತಕ್ಕಂಥದ್ದು. ಕೇವಲ 3 ತಿಂಗಳು ಆದ ಸರ್ ಇದು. 3 ತಿಂಗಳು ಇನ್ನೂ ಕಡಿಮೆ. 3 ತಿಂಗಳು ಇನ್ನೂ ಆಗಿಲ್ಲ, ಈಗಾಗಲೇ ಗಣಿಕೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವ. ಗಮನಿಸಬಹುದು ಸರ್. ಗಣಿಕೆ ಆಯ್ತು, ಇವು ಮರಿ ಸಂಖ್ಯೆ ಭಾಳ. ಮರಿ ಸಂಖ್ಯೆ ಅಂತೂ ಒಂದ್ಸಲ ಸುಮ್ಮ ಹಂಗ ನೀವು ಹಿಂಗೆ ಜಬರ್ದಸ್ತ್ ರೀ ನೋಡ್ಬೋದು. ಈ ರೀತಿಯಾಗಿ ಇವೆಲ್ಲ ಮರಿ ಸಂಖ್ಯೆ ಬಂದಾವ. ಏನು ಸರ್ ಭಾರಿ ಮರಿ ಐತಿ ವರ್ಷ. ಈ ರೀತಿ ಸಾವಯವ ಮತ್ತು ಬಿರ್ಸ ಇದು ಮನಗಂಡ ದಪ್ಪ ಐತ್ರಿ, ಅದು ದಪ್ಪ ಐತಿ, ಬಿರ್ಸೈತ್ರಿ. ಮತ್ತ ಇಷ್ಟೊಂದು ನೈಸರ್ಗಿಕ ಔಷಧಗಳಿಂದ ನೀವು ಯಾವುದೇ ರೀತಿ ಲ್ಯಾಬ್ನಾಗ ಟೆಸ್ಟ್ ಮಾಡಿಸ್ಬೋದು. ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾದ್ದು ಸಂಪೂರ್ಣ ಸಾವಯವ ಪದ್ಧತಿಯಿಂದ ತಯಾರಾದಂಥ ಉತ್ಪನ್ನಗಳಿದಾವೆ ಸ್ನೇಹಿತರೆ. ಈಗ ನಾವು ವಿಡಿಯೋ ಮಾಡಕತ್ತ ಟೈಮ್ ಕರೆಕ್ಟ್ 2 ಗಂಟೆ ಆಗೈತಿ. 2 ಗಂಟೆಗೆ ನಾವು ವಿಡಿಯೋ ಮಾಡಕತ್ತೀವಿ. ಇಂಥ ಮಧ್ಯಾಹ್ನ ಬಿಸಿಲಿನಾಗೂ ಕಬ್ಬು ಮಿಂಚ್ ಐತೆ ಅಂದ್ರೆ ನೀವು ಬೆಳಗಿನ ಸಮಯ 7-8 ಗಂಟೆ 9 ಗಂಟೆಗೆ ಬಂದರೆ ಅಥವಾ ಸಂಜೆ ಮುಂದೆ 5-6 ಗಂಟೆಗೆ ನೋಡಿದ್ರಿ ಅಂದ್ರೆ ಇನ್ನೂ ನೆದರಿಗೆ ಸಿಡುವಂಥ ಪರಿಣಾಮಕಾರಿ ಒಂದು ಪ್ರಖರತೆಯನ್ನು ಕಾಣಬಹುದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ದಯವಿಟ್ಟು ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಳ್ರಿ. ಹ್ಯಾಪಿ ಹೆಲ್ತ್ ಇಂಡಿಯಾದ ಉತ್ಪನ್ನಗಳನ್ನು ಬಳಸ್ರಿ. ತಮ್ಮ ಬೆಳೆ ಹೆಚ್ಚು ಮಾಡ್ಕೊಳ್ರಿ. ಮಣ್ಣನ್ನು ಉಳಿಸುವಂಥ ಅಭಿಯಾನದೊಳಗೆ ತಾವು ಕೂಡ ಭಾಗಿಯಾಗದಂತ ಮನವಿ ಮಾಡ್ತೀನಿ. ಎಲ್ಲ ರೈತರು ಬಳಸಬಹುದು ಸರ್. ಬಳಸ್ಬೋದ್ರಿ. ಇದೇನು ಚಿಂತಿಲ್ದನ ಬಳಸ್ಬೋದ್ರಿ. ಚಿಂತಿಲ್ದನ ಬಳಸಬಹುದು ಅಂತ ಹೇಳ್ತಾರೆ ಸರ್. ದಯವಿಟ್ಟು ಅವರು ನೋಡ್ರಿ, ಯಾಕಂದ್ರೆ ಇದು ನೀರ ಒಂದು ಸ್ವಲ್ಪ ಲೇಟ್ ಆದ್ರೂ ಈ ಬಾಡಿದಾಗೈತೆ ನಾವು ಒಟ್ಟ ಇಲ್ಲಿ ಕಾಣಿಸೋದಿಲ್ರಿ. ನೋಡ್ರಿ, ನೀರ್ ಆಲ್ರೆಡಿ ಲೇಟ್ ಆಗೈತೆ ಅಂತ ಹೇಳ್ತಾರೆ. ಲೇಟ್ ಆದ್ರೂ ಬಾಡಿದಂಗೆ ಕಾಣಿಸೋದಿಲ್ಲ. ಅದಕ್ಕೆ ಕಾಸು ಸಂಬಂಧ ಇದಕ್ಕೆ ಭಾಳ ಆಸ್ತಿ ಮಾಡಿದ್ರಿ. ಈಗ ಒಂದು 4-5-6 ದಿವಸ ಆತ್ ನೋಡ್ರಿ ಹಾಸಿ. ಇದಕ್ಕೆ ನೋಡ್ರಿ ಈ ರೀತಿ ಇದಕ್ಕೆ 8 ದಿವಸಕ್ಕೆ ನೀರು ಹಾಸಿದ್ವಿ ಅಂದ್ರೆ ಇವತ್ತಿಗೆ ಮನಗಂಡ ಇರ್ತೈತ್ರಿ. ಇದು ಪರವಾಗಿಲ್ಲ ಸರ್. ಇಷ್ಟಾದ್ರೂ ಇನ್ನೂ ಎಲ್ಲಿ ಬಾಡಿದಂತ ವಾತಾವರಣ ಇಲ್ಲ. ಮತ್ತೆ ಇನ್ನೊಂದು ಡೋಸರ ಇದಕ್ಕೆ ನಾವು ಕೊಡೋಣ ಅಂತ ಹೇಳಿ ಮನವಿ ಮಾಡ್ತೀನಿ. ಮೊನ್ನೆ ಹಾಸಿದ ಕಬ್ಬ ಇದಕ್ಕಿಂತ ಬಾಡಿದಾಗೈತೆ ಕಾಣತ್ರಿ. ಇದನ್ನ ಔಷಧ ಹೊಡ್ಲಾರ್ದ. ಎಸ್ ಸರ್. ನಮ್ದು ಈಗ 15 ದಿವಸ 20 ದಿವಸನ ಆತ ಏನಾರ ಇದಕ್ಕೆ ನೀರು ಹಾಕ. ಇಂಥ ಬಿರು ಬೇಸಿಗೆ ಒಳಗೂ 20 ದಿವಸದಿಂದ ನೀರು ಕೊಟ್ಟಿಲ್ಲ ಅಂದ್ರೂ ಕೂಡ ಕಬ್ಬಿನ ಪ್ರಖರತೆ ಮತ್ತು ಒಂದು ಚಾರ್ಮ್ ಕಳ್ಕೊಂಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಮನಸ್ಸಿನ ಒಂದು ಆಳದಿಂದ ಈ ಮಾತನ್ನು ರೈತರು ಹೇಳ್ತಾ ಇದಾರೆ. ದಯವಿಟ್ಟು ಎಲ್ಲ ರೈತರಲ್ಲಿ ಮನವಿ ಮಾಡ್ತೀನಿ. ಮುಧೋಳ ತಾಲೂಕಿನೊಳಗೆ ನೀವು ಬಾಗಲಕೋಟೆ ಜಿಲ್ಲೆ ಒಳಗೆ ಎಲ್ಲೇ ಯಾವುದೇ ಭಾಗದಾಗಿರ್ರಿ, ದಯವಿಟ್ಟು ಸಂಪರ್ಕ ಮಾಡಿರಿ. ಸುಭಾಷ್ ಸುಲಾಖೆ, ಅರಿಹಂತ್ ಆಯುರ್ವೇದ, ಮುಧೋಳ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಒಳ್ಳೇದಾಗಲಿ ಸರ್. ಒಳ್ಳೇದಾಗಲಿ ನಿಮ್ಗೆ.